ನಮಸ್ಕಾರ. ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಜನ ಲಕ್ಷಾಂತರ ಜನ ಜ್ಯೋತಿಷ ಹೇಳ್ತಾ ಇರ್ತಾರೆ. ಬಟ್ ಅವ್ರು ಹೇಳಿದ್ದು ನಿಜಾನೇ ಆಗೋದಿಲ್ಲ. ಅದಕ್ಕಾಗಿ ಜನಗಳಿಗೆ ಜ್ಯೋತಿಷದಲ್ಲಿ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ನಿಜವಾದ ಜ್ಯೋತಿಷಿ ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಒಂದನೇದಾಗಿ ಬಂದು ನಿಜವಾದ ಜ್ಯೋತಿಷಿ ಅಂತಂದರೆ ನೀವು ಕೊಟ್ಟಂಥ ಬರ್ತ್ ಟೈಮ್ನ ಆತ ನಂಬಲ್ಲ. ಆ ಬರ್ತ್ ಟೈಮ್ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾನೆ. ಅದು ಹೇಗೆ ಅಂತಂದರೆ ಲಗ್ನದಿಂದನೇ ಜಾತಕವನ್ನು ನೋಡಬೇಕು, ರಾಶಿಯಿಂದ ಅಲ್ಲ. ರಾಶಿನ ಕನ್ಫರ್ಮೇಷನ್ಗೆ ಮಾತ್ರ ನೋಡಬೇಕಾಗತ್ತೆ. ಲಗ್ನವನ್ನು ಕಂಡುಹಿಡಿದು ಹೇಗೆ? ನಿಮ್ಮ ಜೀವನದಲ್ಲಿ ನಡೆಯುವಂಥ 2-3 ಘಟನೆಗಳನ್ನು ಆತ ಹೇಳಬೇಕು. ಯಾಕೆಂದರೆ ನಿಮ್ಮ ಭೂತದಲ್ಲಿ ನಡೆದಂಥ ಘಟನೆಗಳನ್ನ ಹೇಳಿದವನು ಭವಿಷ್ಯದಲ್ಲಿ ನಡೆಯೋ ಘಟನೆಗಳು ಹೇಳ್ತಾನೆ ಅಂತ ಕನ್ಫರ್ಮ್ ಆಗುತ್ತೆ. ಎರಡನೇದು ಬಂದು ನಿಮ್ಮ ಸೈಕಲಾಜಿಕಲಾಗಿ ನೀವು ಹಿಂಗೆ, ನೀವು ಒಳ್ಳೆಯವರು, ನೀವು ಹೃದಯ ಅಂಥದ್ದು, ನಿಮ್ಮ ಮನಸ್ಸು ಇಂಥದ್ದು ಅಂತ ಹೇಳೋ ಸೈಕಲಾಜಿಕಲ್ ಅಲ್ಲ. ನಿಜವಾದ ಘಟನೆಗಳು ಟೈಮಿಂಗ್ ಸಮೇತವಾಗಿ ಹೇಳಬೇಕಾಗತ್ತೆ. ಟೈಮಿಂಗ್ ಅಂತಂದರೆ ಆ ಟೈಮ್ ಪೀರಿಯಡಲ್ಲಿ ಇಂಥ ಘಟನೆ ನಡೆದಿರೋ ಸಾಧ್ಯತೆ ಇದೆ ಅಂತೇಳಿ. ಇದಾದಮೇಲೆ ಪರಿಹಾರಗಳನ್ನ ಹೇಳುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರಗಳಿರುವಂತಹ ಮಂತ್ರ ಜಪಗಳು, ದಾನಗಳ ಬಗ್ಗೆ ಮಾತ್ರ ಮಾತಾಡಬೇಕು. ಕರಂಗುಲಿ ಮಾಲ ಹಾಕ್ಕೊಳ್ಳಿ, ಜೆಮ್ ಸ್ಟೋನ್ಸ್ ಹಾಕ್ಕೊಳ್ಳಿ, ಅಥವಾ ಇನ್ನೊಂದು ಹಾಕ್ಕೊಳ್ಳಿ, ಆಮೇಲೆ ನ್ಯೂಮರಾಲಜಿ ಪ್ರಕಾರ ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋಂಥವ್ರು ಜ್ಯೋತಿಷರಲ್ಲ. ಅದು ಜ್ಯೋತಿಷಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಓಕೆನಾ? ಮತ್ತು ಪರಿಹಾರಗಳಲ್ಲಿ ಕಾಸ್ಟ್ಲಿ ಪರಿಹಾರಗಳಿಗೆ ಈ ಬಡವರಿಗೆ ಏನು ಮಾಡಬೇಕಾಗತ್ತೆ? ಅವರು ದೊಡ್ಡ ದೊಡ್ಡ ಕಾಸ್ಟ್ಲಿ ಪೂಜೆಗಳನ್ನು ಹೇಳಿದ್ರೆ ಮತ್ತು ಅವ್ರಿಗೆ ಪರಿಹಾರನೇ ಇಲ್ವಾ? ಋಷಿಗಳೆಲ್ಲ ಯಾವ ಕಾಸ್ಟ್ಲಿ ಪೂಜೆಗಳನ್ನ ಹೇಳಿಲ್ಲ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸಿಂಪಲ್ ರೆಮಿಡೀಸ್ನ ಹೇಳಿದ್ದಾರೆ. ಇದನ್ನು ಸಜೆಸ್ಟ್ ಮಾಡಬೇಕು. ಆಮೇಲೆ ಟೆಕ್ನಿಕಲಾಗಿ ಇನ್ನೂ ತುಂಬ ವಿಚಾರಗಳಲ್ಲಿ ಜ್ಯೋತಿಷನ ತಿಳ್ಕೊಬೋದು. ಬಟ್ ಮಾಮೂಲಿ ಜನಗಳು ಈ ವಿಚಾರದಿಂದ ಈಸಿಯಾಗಿ ಅವ್ರು ತಿಳ್ಕೊಬೋದು, ಅವ್ರ ಕ್ವಾಲಿಫಿಕೇಷನ್ ಏನು ಜ್ಯೋತಿಷರು ಅಂತೇಳಿ. ಸೊ ಇಂದಿನ ಘಟನೆಗಳನ್ನ ಹೇಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಬ್ಬೊಬ್ಬರು 5 ನಿಮಿಷ 10 ನಿಮಿಷದಲ್ಲಿ ಇಡೀ ಮನೆಯವ್ರ ಜಾತಕ ಎಲ್ಲ ಹೇಳ್ಬಿಡ್ತಾರೆ. ಸೊ ಒಂದು ಜಾತಕ ನೋಡೋಕ್ಕೆ ಅದರಾಗಿರೋ ಟೈಮ್ ಹಿಡಿಯುತ್ತೆ. ಅದರದ್ದೇ ಆಗಿರುವಂಥ ಗೌರವ ಫೀಸ್ನು ಕೊಟ್ಟು ಕೇಳಬೇಕಾಗುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈ ಡೀಟೇಲ್ಡ್ ಅನಾಲಿಸಿಸ್ ಮಾಡೋದಕ್ಕೋಸ್ಕರ ನೀವು ಭೈರವಿ ಆಸ್ಟ್ರೋನ ನೀವು ಸಂಪರ್ಕ ಮಾಡ್ಬೋದು. ಅಲ್ಲಿ ಜಾತಕಕ್ಕೆ ಅದರದ್ದೇ ಆಗಿರೋ ಟೈಮ್ ತೊಗೊಳ್ತೀವಿ ನಾವು. ಒಂದು ವೇಳೆ ಟೈಮ್ ಸರಿ ಇಲ್ಲ, ಗೊತ್ತಾಗಲಿಲ್ಲ ಅಂದಾಗ ಹಸ್ತ ಸಾಮುದ್ರಿಕೆಯಿಂದ ಹಲವಾರು ವಿಚಾರಗಳನ್ನು ಹೇಳ್ಬೋದು. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಹಸ್ತ ಸಾಮುದ್ರಿಕೆ ಅಂತಂದರೆ ಜಾತಕ ಇಲ್ಲದೇ ಇದ್ದಂಥವ್ರು ಹಸ್ತ ಸಾಮುದ್ರಿಕವನ್ನು ಇದು ಮಾಡ್ಬೋದು. ತುಲಾರಾಶಿಗೆ ಸಂಬಂಧಪಟ್ಟಂತೆ ನಾವು ಹೇಳೋದಾದರೆ, ಸೊ ತುಲಾರಾಶಿಯಿಂದ ಚತುರ್ಥ ಭಾವ ಬಹಳ ಸ್ಟ್ರಾಂಗಾಗಿ ಕಾಣ್ತಾ ಇದೆ ನನಗೆ. ಇದನ್ನು ಹಿಂಗಿದ್ದಂತಾಗ ಒಂದು ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಪಿತ್ರಾರ್ಜಿತವಾಗಿ ಸಿಗೋ ಸಾಧ್ಯತೆ, ನೀವೇ ಪ್ರಾಪರ್ಟಿನ ಖರೀದಿ ಮಾಡೋ ಸಾಧ್ಯತೆ, ಆಮೇಲೆ ಪ್ರಾಪರ್ಟಿ ಜೊತೆಯಲ್ಲಿ ನಿಮಗೆ ವೆಹಿಕಲ್ಸು, ಲಕ್ಸುರೀಸು, ಕಂಫರ್ಟ್ಸ್ ಕೂಡ ನಿಮಗೆ ಸಿಗೋ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಈ ಒಂದು ರಾಶಿಯವರು. ಏಕೆಂದರೆ ಶುಕ್ರಗ್ರಹ ಅಲ್ಲಿದೆ, ಕುಜಗ್ರಹ ಇದೆ, ನಾನಾ ಥರದಲ್ಲಿ. ಕೆಲವರು ಏನೋ ಬಿಸ್ನೆಸ್ ಮಾಡೋಕೆ ಒಂದು ಪ್ರಾಪರ್ಟಿ ಖರೀದಿ ಮಾಡ್ತೀರ, ಅಲ್ಲೂ ಸಮಸ್ಯೆ ಬರ್ಬೋದು. ಅಂದರೆ ಸಮಸ್ಯೆ ಅನ್ನೋದಕ್ಕಿಂತ ಸರಳವಾಗಿ ಏನೂ ಆಗಲ್ಲ, ಬಟ್ ಪ್ರಾಪ್ತಿ ಆಗುತ್ತೆ. ಬಟ್ ಈ ಚತುರ್ಥ ಭಾವ ಚೆನ್ನಾಗಿಲ್ಲದ್ರಿಂದ ಯೂಶ್ವಲ್ ಆಗಿ ಕುಟುಂಬದಲ್ಲಿ ಕಿರಿಕಿರಿ, ತಂದೆ ತಾಯಿ ಮಧ್ಯೆ ಕಿರಿಕಿರಿ, ಮನೆಯಲ್ಲಿ ಒಂದು ನೆಮ್ಮದಿ ಹಾಳಾಗುವಂಥ ಘಟನೆಗಳು ಇವೆಲ್ಲ ಕೂಡ ನಡೀತಾ ಹೋಗುತ್ತೆ. ಸೊ ಇಷ್ಟು ವಿಚಾರಗಳು ಚತುರ್ಥ ಭಾವ ಹಾಳಾಗಿರೋದ್ರಿಂದ ನಾವು ಹೇಳ್ಬೋದು. ಆಮೇಲೆ ನನಗೇನು ಅನಿಸುತ್ತೆ ಅಂತಂದರೆ, ಇನ್ನೊಂದು ಬಹಳ ಮುಖ್ಯವಾಗಿ 6ನೇ ಮನೆಯಲ್ಲಿರುವಂಥ ಶನಿ ಗ್ರಹವನ್ನು ನೋಡ್ತಾ ಇದ್ದರೆ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಬೆನ್ನು ಮೂಳೆ, ಕಾಲು ನೋವುಗಳು ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಬರೋ ಸಾಧ್ಯತೆ ಇರುತ್ತೆ. ಜಾಗ್ರತೆಯಿಂದಾಗಿರಿ. ಗುರುಗ್ರಹ ಕೂಡ ನೋಡ್ತಾ ಇರೋದ್ರಿಂದ ನಿಮಗೆ ಒಂದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳು ಬರೋ ಸಾಧ್ಯತೆ ಇದೆ. ಆ ಕಡೆ ಗಮನ ಕೊಡಿ. ಆಮೇಲೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಕೂಡ ಉತ್ತಮವಾಗಿರೋಂಥ ಟೈಮ್. ಒಳ್ಳೆಯ ಸಂಬಂಧ ಬರೋ ಸಾಧ್ಯತೆ, ಮದುವೆ ಆಗೋ ಸಾಧ್ಯತೆ. ಮ್ಯಾಟ್ರಿಮೋನಿಯಲ್ ವೆಬ್ಸೈಟಾಗಿ ಎಲ್ಲೇನು ಹುಡುಕಾಟ ಮಾಡಿದ್ರು ವಿವಾಹ ಆಗೋ ಟೈಮ್ಗೆ ಆಗೋದು. ಸೊ ಆ ಥರ ಒಂದು ಯೋಗ ಈಗ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ನಾನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಹೊಸ ಬಿಸ್ನೆಸ್ಗಳನ್ನ ಮಾಡ್ತೀನಿ ಸರ್ ಅಂತ ಕೆಲವರು ಕೇಳ್ತಾರೆ. ಇದು ಒಳ್ಳೆ ಟೈಮ್ ಅಲ್ಲ. ಸ್ವಲ್ಪ ವೆಯ್ಟ್ ಮಾಡಿ. ನಿಮ್ಮ ಜಾತಕದಲ್ಲಿ ಧನಯೋಗ, ರಾಜಯೋಗ ಇವೆಲ್ಲ ಕ್ರಿಯೇಟ್ ಆಗಿರುವಂಥ ಟೈಮ್ ಬಂದಿದೆಯಾ? ಬಂದಿಲ್ಲ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ. ನನ್ನ ಮನಸ್ಸಿಗೆ ಅನ್ನಿಸ್ತಿದೆ ಇದು ಒಳ್ಳೆ ಟೈಮ್ ಅಂತ ಕ್ಯಾಲ್ಕುಲೇಷನ್ ಮಾಡೋಕ್ಕೂ ನಮ್ಮ ಟೈಮೂ ವ್ಯತ್ಯಾಸ ಇರುತ್ತೆ. ನೀವು ಕೆಲವರಿಗೆ ಆಫೀಸ್ ಇರೋಲ್ಲ, ಏನು ಇರೋಲ್ಲ, ಜಸ್ಟ್ ಫೋನ್ ಕಾಲಲ್ಲೇ ಬಿಸ್ನೆಸ್ ಮಾಡಿ ಲಕ್ಷಾಂತರ ಸಂಪಾದನೆ ಮಾಡೋರು ಇದ್ದಾರೆ. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು ನೀವು. ಹಾಗಾಗಿ ಏನಾಗುತ್ತೆ ಅಂದರೆ ತುಲಾರಾಶಿಯವರು ಬಹಳ ಒಂದು ಕೇರ್ಫುಲ್ಲಾಗಿ ಇರೋದ್ರಿಂದ ಎಲ್ಲ ಥರದ ಅಭಿವೃದ್ಧಿನ ಸಾಧಿಸ್ಬೋದು. ಬಟ್ ಎಲ್ಲ ಮೇನ್ ಅಂತಂದರೆ ನನಗೆ ಎಲ್ಲ ಪಾಸಿಟಿವ್ ಆಗೇ ಇದೆ. ಎಸ್ಪೆಷಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಮಾತ್ರ ನೆಗೆಟಿವ್ ಆಗಿದೆ. ಅಲ್ಲಿ ಕೇರ್ಫುಲ್ ಆಗಿರಿ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಬಹಳ ಉತ್ತಮವಾಗಿದೆ. ದೊಡ್ಡ ಮಟ್ಟದ ಪ್ರೋಗ್ರೆಸ್ಸನ್ನು ನೀವು ನೋಡ್ತೀರಾ. ಅಂದರೆ ಜಾಬಲ್ಲಿ ದೊಡ್ಡ ಒಂದು ಹೊಸ ಅವಕಾಶಗಳು ಸಿಗುತ್ತೆ. ಕೆಲವರಿಗೆ ಹೊಸ ಆಪರ್ಚುನಿಟಿಗಳು ಸಿಕ್ಕಿ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಮತ್ತು ಫಿಲ್ಮ್ ಇಂಡಸ್ಟ್ರಿಲಿ ಕೆಲಸ ಮಾಡುವಂಥವ್ರಿಗೆ, ಡೈರೆಕ್ಟರ್ಗಳಿಗೆ, ಆ್ಯಕ್ಟರ್ಗಳಿಗೆ ಹೊಸ ಅವಕಾಶಗಳು ಸಿಗೋ ಸಾಧ್ಯತೆ ಈ ತುಲಾರಾಶಿಲಿ ಹುಟ್ಟಿದಂಥವ್ರಿಗೆ ಇರುತ್ತೆ. ಏಕೆಂದರೆ ರಾಶಾಧಿಪತಿಯ ಶುಕ್ರ ಆಗಿರೋದ್ರಿಂದ ನೇಚರೇ ಸ್ವಭಾವದಲ್ಲಿ ಅವ್ರಿಗೆ ಕಲೆ ಕರಗತವಾಗಿರುತ್ತೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಅವರು ದೊಡ್ಡ ಮಟ್ಟಿಗೆ ಬೆಳಿಬೋದು.